ಇವತ್ತು ರಾಜಕೀಯವಾಗಿ ಅದನ್ನ ತಿರುಚುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ರಿಸಲ್ಟ್ ಬಂದಾಯಿತು. ಆದರೆ ಜಾರಕಿಹೊಳಿ ವರ್ಸಸ್ ಕತ್ತಿ ಅನ್ನುವಂತಹ ಫೈಟ್ ಏನಿತ್ತು, ಈ ಫೈಟ್ ಈಗ ಮತ್ತೊಂದು ಮಗ್ಗುಲಿಗೆ ಹೊರಳಿದಂತೆ ಕಾಣ್ತಿದೆ. ಯಾಕಂದರೆ ಅದೇನೇ ಇರಬಹುದು, ಎಂಥದ್ದೇ ಇರಬಹುದು, ಒಂದು ಸಮಾಜವನ್ನು ನಿಂದಿಸಬಹುದಾದಂಥದ್ದು ತಪ್ಪು. ಒಂದು ವೇಳೆ ಆ ತಪ್ಪನ್ನು ರಮೇಶ್ ಕತ್ತಿಯವರು ಮಾಡಿದರೆ ಅವರಿಗೆ ಖಂಡಿತ ಶಿಕ್ಷೆ ಆಗತ್ತೆ. ಯಾಕಂದರೆ ಇಲ್ಲಿ ವಾಲ್ಮೀಕಿ ಸಮಾಜವನ್ನು ನಿಂದಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಈಗ ಕತ್ತಿಯವರ ಮೇಲೆ ಬಂದಿರುವಂಥದ್ದು. ಇನ್ನೂ ಸೂಕ್ಷ್ಮ ನೋಡಿ, ಯಾಕಂದರೆ ಈ ಪ್ರಕರಣ ದಾಖಲಾಗೋಕ್ಕೂ ಮುಂಚೆ ಇದೇ ರಮೇಶ್ ಕತ್ತಿಯವರು, ರೀ ಇವೆಲ್ಲ ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳು, ಇಲ್ಲಿಗೆಲ್ಲ ಅವರು ಬಂದುಬಿಟ್ರೆ ನಾವೇನು ಮಾಡೋದು? ದೊಡ್ಡ ಮಾತು, ತುಂಬ ದೊಡ್ಡ ಮಾತು. ಆ ಮಾತನ್ನು ಆಡಬಾರದಾಗಿತ್ತು ರಮೇಶ್ ಕತ್ತಿ. ಮೀಸೆ ಎಲ್ರಿಗೂ ಇರುತ್ತೆ, ಎಲ್ಲರೂ ತಿರುತ್ತಾರೆ, ಆದರೆ ಕೆಲವರಷ್ಟೇ ಪದೇ ಪದೇ ತಿರುತ್ತಾರೆ. ಯಾಕೆ? ಮತ್ತು ಇನ್ನೊಂದು, ಈ ಅಧ್ಯಾಯ ಶುರುವಾಗೋಕ್ಕೂ ಮುಂಚೆ ಕೂಡ ರಮೇಶ್ ಕತ್ತಿಯವರ ಒಂದು ಮಾತು ಯಾವುದು, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಗೆದ್ದಾಗ ನಮ್ಮ ಸಮಾಜ ಬಯಸಿತ್ತು, ಇದು ನಮ್ಮ ಕೈಲೇ ಇರಬೇಕು ಅಂತ, ಆ ಕಾರಣಕ್ಕೋಸ್ಕರ ನಾವು ಗೆದ್ದಿದ್ದೀವಿ, ಇದು ನಮ್ಮ ಸ್ವಾಭಿಮಾನ ಅಂತ ಹೇಳಿದ್ರು. ಓಕೆ, ಅದನ್ನು ಒಪ್ಕೊಳ್ಳೋಣ. ಆ ನಂತರದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲೆಲ್ಲ ಇಂಥವ್ರು ಬಂದುಬಿಟ್ರೆ ನಾವೆಲ್ಲಿ ನಿಂತ್ಕೊಳ್ಳೋದು ಅನ್ನುವಂತಹ ಪ್ರಶ್ನೆ ಎತ್ತಿದ್ರು. ಕುಂದಾನಗರಿಯ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ಒಬ್ಬ ನಾಯಕ, BJPಯಲ್ಲಿರಬಹುದಾದಂತಹ ನಾಯಕ ಒಂದು ಮಾತನ್ನು ಹೇಳಿದ್ರು, ಪದೇ ಪದೇ ಚರ್ಚೆ ಆಗುತ್ತೆ. ಏನದು? ಈ ಒಂದು ಜಾರಕಿಹೊಳಿ ಕುಟುಂಬ ಇಲ್ಲ ಅಂದಿದ್ರೆ ನಮ್ಮನ್ನು ಯಾರು ಮಾತಾಡ್ಸೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ನಮ್ಮನ್ನು ಮುಟ್ಟೋಕ್ಕೂ ಆಗ್ತಿರ್ಲಿಲ್ಲ ಅಂತ. ಒಬ್ಬ ದಮನಿತ ಶೋಷಿತ ಸಮುದಾಯಗಳ ನಾಯಕ, ಅಹಿಂದಾದ ಭವಿಷ್ಯದ ಒಂದು ರಥ ಎಳೆಯಬಹುದಾದಂತಹ ಗಟ್ಟಿಗ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಇದೇ ರಮೇಶ್ ಕತ್ತಿಯವರು ಇದೇ ಚುನಾವಣೆ ಸಂದರ್ಭದಲ್ಲೇ ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡ್ತಾ ಬಂದರು. ಆದರೆ ಸತೀಶ್ ಜಾರಕಿಹೊಳಿ ಅವರು ನಾಜೂಕಾಗಿ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಈಗ ರಮೇಶ್ ಕತ್ತಿಯವರಿಗೆ ಇದೆಲ್ಲ ಬೇಕಿತ್ತ? ಒಂದು ಸಲ ಸಂಸದರಾಗಿದ್ದವರು, ಇದೇ ಸಹಕಾರ ಸಂಘದಲ್ಲಿ ಸಾಕಷ್ಟು ವರ್ಷಗಳ ಕಾಲ, ಸುಮಾರು 25 ವರ್ಷದ ಕಾಲ ಅಧ್ಯಕ್ಷರಾದವರು, ಯಾಕೆ ಬೇಕಿತ್ತು? ಯಾಕಂದರೆ ಅವರು ಬಳಸಿರುವಂತಹ ಪದ ಇದೆಯಲ್ಲ, ಅದು ಅಕ್ಷಮ್ಯ, ಯಾರೂ ಕೂಡ ಒಪ್ಪೋದಿಲ್ಲ. ನಾಯಕ ಸಮುದಾಯದ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿರುವಂತಹ ಅದೊಂದು ವಿಡಿಯೋ ಕೂಡ ಈಗ ವೈರಲ್ ಆಗ್ತಿರುವಂಥದ್ದು. ಮಾಜಿ ಶಾಸಕ ಮಹಂತೇಶ ದೊಡ್ಡಗೌಡರ ಸೇರಿ ನಾಯಕರ ಮುಂದೆ ಜಾರಕಿಹೊಳಿ ಹೆಸರು ಎತ್ತದೆ XYZ ಅನ್ನುವಂತಹ ಶಬ್ದಗಳನ್ನು ಬಳಸುವ ಮೂಲಕ ಅವರು ಬೈತಾರೆ. ಅಂಥದ್ದೊಂದು ವಿಡಿಯೋ ವೈರಲ್ ಆಗ್ತಿದೆ. ಅದರ ಸತ್ಯಾಸತ್ಯತೆ ಕೂಡ ತನಿಖೆ ಆಗುತ್ತೆ. ಆದರೆ ಆ ಅವಾಚ್ಯ ಪದ ಬಳಕೆ ಮಾಡಿರುವಂತಹ ವಿಡಿಯೋ ವೈರಲ್ ಆದಮೇಲೆ ಈಗ ಅವರ ವಿರುದ್ಧ ಕಂಪ್ಲೇಂಟ್ ಲಾಡ್ಜ್ ಆಗಿರುವಂಥದ್ದು. ಒಂದು, ಅದು ಎಲ್ಲಿ DCC ಬ್ಯಾಂಕ್ ಚುನಾವಣೆ ನಡೆಯುವಂತಹ BK ಮಾಡೆಲ್ ಸ್ಕೂಲ್ನ ಆವರಣದಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಲಾಗ್ತಿರುವಂಥದ್ದು. ಆ ವಿಡಿಯೋ ವೈರಲ್ ಆಗಿದ್ದೆ. ಆ ಕೂಡಲೇ ನೋಡಿ ರಮೇಶ್ ಕತ್ತಿ ಅವರ ಮನಸ್ಥಿತಿ ಎಂಥದ್ದು, ಅವ್ರು ಹೇಗೆ ಮಾತಾಡಿದ್ರು, ಎಲ್ಲವೂ ಕೂಡ ಈಗ ಚರ್ಚೆ ಆಗ್ತಿದ್ದಾವೆ. ನೋಡಿ, ಈಗ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲಿ ರಮೇಶ್ ಕತ್ತಿ ಅವರ ವಿರುದ್ಧ ಈಗ ಒಂದು ಅಟ್ರಾಸಿಟಿ ಕೇಸ್ ಲಾಡ್ಜ್ ಆಗಿರುವಂಥದ್ದು. ಒಂದು, ರಮೇಶ್ ಕತ್ತಿ ಅವರು ಆಡಿರುವಂತಹ ಮಾತುಗಳು ಆನಂತರದಲ್ಲಿ ವೈರಲ್ ಆಗಿದ್ದು, ಇವೆಲ್ಲವನ್ನು ನೋಡಿದ ಮೇಲೆ ವಾಲ್ಮೀಕಿ ಸಮಾಜದ ಮುಖಂಡ ರಾಜಶೇಖರ ತಳವಾರ ಅವರು ಕೊಟ್ಟಿರುವಂತಹ ದೂರಿನ ಅನ್ವಯ ಈಗ ಕೇಸು ಲಾಡ್ಜ್ ಆಗಿದೆ. ಆದರೆ ಇದಕ್ಕೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ರಮೇಶ್ ಕತ್ತಿ ಅವರು. ಯಾಕಂದರೆ ಒಂದು ಕಡೆ ಕೇಸ್ ಲಾಡ್ಜ್ ಆಗಿದೆ, ಕೇವಲ ಕ್ಯಾಂಪಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಅವ್ಯಾಹತವಾಗಿ ಆ ಸಮಾಜದ ಯುವಕರು ರಮೇಶ್ ಕತ್ತಿ ಅವರ ವಿರುದ್ಧ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಿದ್ದಾರೆ. ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೂ ಕೂಡ ವಾಲ್ಮೀಕಿ ಸಮಾಜ ಕರೆ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ರಮೇಶ್ ಕತ್ತಿ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ, ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಲ್ಲೂ ಕೂಡ
ಮೀಸೆ ಮಣ್ಣಾಗಲಿಲ್ಲ ಅನ್ನುವಂತಹ ಸಾಲುಗಳು ಬರೋ ರೀತಿಯಲ್ಲೇ ಅವ್ರು ಮಾತಾಡ್ತಾರೆ ನೋಡಿ. ವಿರೋಧಿಗಳು ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ. ಯಾರಿಗಾದ್ರೂ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸುತ್ತೇನೆ, ಕ್ಷಮೆನಲ್ಲ ವಿಷಾದ ವ್ಯಕ್ತಪಡಿಸುತ್ತೇನೆ. BDCC ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಭಿಮಾನಿಗಳು ಡಾಲ್ಬಿ ಸಂಗೀತ ಹಚ್ಚಿ ಮೆರವಣಿಗೆ ಮಾಡಲು ಒತ್ತಾಯಿಸಿದ್ರು. ಆಗ ನಾನು ಬೇಡರೋ ಎಂದೆ, ಅಂದರೆ ಬೇಡ ಅಂತ ಅಂದೆ. ಆ ಹೇಳಿಕೆಯನ್ನು ತಿರುಚಿ ಜಾತಿ ನಿಂದನೆ ಅಂತ ವಿಡಿಯೋ ವೈರಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಸ್ಪಷ್ಟನೆ. ನಿಜಕ್ಕೂ ಯಾಕಂದರೆ ಅವರ ಹಿಂದಿನ ಮಾತುಗಳ ಒಂದು ಹಿಸ್ಟ್ರಿ ನೋಡ್ಕೊಳ್ಳಿ. ನಮ್ಮ ಸಮಾಜದ ಬಳಿನೇ ಇವೆಲ್ಲ ಇರಬೇಕಿತ್ತು, ಆ ಕಾರಣಕ್ಕೋಸ್ಕರನೇ ನಾವು ಗೆದ್ದಿದ್ದೀವಿ, ನಮ್ಮ ಸ್ವಾಭಿಮಾನ ಗೆದ್ದಿದೆ, ಕೈ ಹಾಕಬಾರದು ಜಾಗಕ್ಕೆ ಕೈ ಹಾಕಿದ್ರು, ಆ ಕಾರಣಕ್ಕೋಸ್ಕರ ಸುಟ್ಕೊಂಡ್ರು, ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕ್ತೀನಿ. ಅಥವಾ ಜನರಲ್ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಇಂಥವರೆಲ್ಲ ಬಂದುಬಿಟ್ರೆ ಈ ಮಾತಿನ ಲಹರಿ ಮತ್ತು ಅವರ ಧಾಟಿ, ಮೀಸೆ ತಿರುವುವ ಸ್ಟೈಲ್ ಇವೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಉದ್ದೇಶಪೂರ್ವಕವಾಗಿ ಹೇಳಿದಾರೋ ಇಲ್ವೋ ಅನ್ನುವಂಥದ್ದನ್ನು ಕೂಡ ಪೊಲೀಸರು ತನಿಖೆ ಮಾಡಿ ಗೊತ್ತು ಮಾಡ್ತಾರೆ ಏನಾಗಿದೆ ಅಂತ. ಅಲ್ಲಿ ಇನ್ನೂ ಒಂದು ಇದಕ್ಕಿಂತ ಮುಖ್ಯ ಅಂದರೆ ಅವ್ರು ಹೇಳ್ತಿರೋವಂಥದ್ದು, ನನ್ನ ಗೆಲುವು ಸಹಿಸಲಾಗದವರು ಉದ್ದೇಶಪೂರ್ವಕವಾಗಿ ವಾಲ್ಮೀಕಿ ಸಮುದಾಯದ ವಿರೋಧಿ ಎಂಬಂತೆ ಬಿಂಬಿಸ್ತಿದ್ದಾರೆ. ನಾನು ಯಾರನ್ನೂ ಉದ್ದೇಶಿಸಿ ಅಲ್ಲಿ ಮಾತಾಡಿಲ್ಲ. ಆದಾಗ್ಯೂ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೇನೆ, ಕ್ಷಮೆ ಅಲ್ಲ ವಿಷಾದ ವ್ಯಕ್ತಪಡಿಸ್ತೇನೆ. ರಮೇಶ್ ಕತ್ತಿ ಅವರ ಅಣ್ಣನ ಬಗ್ಗೆ ಎಷ್ಟೋ ಒಂದಷ್ಟು ಜನಕ್ಕೆ ಒಳ್ಳೆಯ ಒಂದು ಆಲೋಚನೆ ಲಹರಿ ಇದೆ, ಇಲ್ಲಪ್ಪ ಒಳ್ಳೆ ಮನುಷ್ಯ ಅಂತ ಪದೇ ಪದೇ ಉತ್ತರ ಕರ್ನಾಟಕಕ್ಕೋಸ್ಕರ ಧ್ವನಿ ಎತ್ತುವಂತಹ ಗಟ್ಟಿಗ ಅಂತ ಅಂದ್ಕೊಂಡು. ಆದರೆ ರಮೇಶ್ ಕತ್ತಿ ಅವರು ಇಂತಹ ಹೇಳಿಕೆ ಕೊಟ್ಟಿದ್ದೇ ದೃಢವಾದರೆ, ನಿಜವಾದರೆ ಅವ್ರಿಗೆ ಈ ಕೇಸ್ ಹೇಗಿದೆ ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ 1989 ತುಂಬ ಸ್ಟ್ರಾಂಗ್ ಆಗಿದೆ. ನೀವೇನೋ ಹೇಳ್ತೀನಿ ನಾನು ಬರ್ತೀನಿ, ಸಾಧ್ಯವೇ ಇಲ್ಲ. ನಿಮ್ಮ ಸ್ಪಷ್ಟನೆ ಅವೆಲ್ಲವನ್ನೂ ಕೂಡ ಪಕ್ಕಕ್ಕಿಡ್ತಾರೆ, ಮೊದಲು ಬಂಧಿಸ್ತಾರೆ. ಅದು ಎಲ್ಲಿ ವಿತಿನ್ ಪಬ್ಲಿಕ್ ವ್ಯೂ, ಅದು ಕೂಡ ಅಮೆಂಡ್ಮೆಂಟ್ ಹೇಳುತ್ತೆ ಸ್ಪಷ್ಟವಾಗಿ. ಹೊರಗಡೆ ಆ ಸ್ಕೂಲ್ನ ಆವರಣದಲ್ಲಿ ಮಾಜಿ ಶಾಸಕರೊಬ್ಬರು ಸಾಕ್ಷಿಯಾಗಿದ್ದಾರೆ ಅನ್ನುವಂತಹ ಜಾಗದಲ್ಲಿ ರಮೇಶ್ ಕತ್ತಿಯವರು ಮಾತಾಡ್ತಾರೆ ಅನ್ನೋದಾದರೆ, ಯಾಕಂದರೆ ನೀವು ಈ ಕೇಸ್ನಲ್ಲಿ ಹಿತೇಶ್ ವರ್ಮಾ ಕೇಸನ್ನು ಕೂಡ ಮೆನ್ಷನ್ ಮಾಡ್ತಾರೆ ತುಂಬ ಜನ. ಎಲ್ಲಿ ಮಾತಾಡಿದ್ರು, ಹೊರಗಡೆ ಮಾತಾಡಿದ್ರ, ಒಳಗಡೆ ಮಾತಾಡಿದ್ರ, ಹೊರಗಡೆ ಮಾತಾಡಿದ್ರೆ, ಅದು ಒಂದು ಸರ್ಕಾರಿ ಶಾಲಾ ಆವರಣದಲ್ಲಿ ಮಾತಾಡಿದ್ದಾರೆ ಅನ್ನೋದಾದರೆ ಇದು ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ. ನಿಮಗೆ ಬಾಂಬೆ ಹೈಕೋರ್ಟ್ನ ಜಡ್ಜ್ಮೆಂಟು ಅದು ಕೂಡ ಇದನ್ನೇ ಹೇಳುವಂಥದ್ದು. ಇಂಡಿಪೆಂಡೆಂಟ್ ವಿಟ್ನೆಸ್ ಅನ್ನುವಂಥದ್ದನ್ನು ಇಲ್ಲಿ ಕೂಡ ಮುಖ್ಯ ಕನ್ಸಿಡರ್ ಮಾಡ್ತಾರೆ ಅಲ್ಲಿರುವಂಥವ್ರು. ಯಾಕಂದರೆ ಈಗ ವಿಡಿಯೋನೇ ವೈರಲ್ ಆಗ್ತಿದೆ ಅನ್ನೋದಾದರೆ ಸಂಬಂಧಪಟ್ಟವರು ಯಾಕದನ್ನು ಮಾತಾಡಬೇಕಿತ್ತು. 2015ರ ಒಂದು ವಿಧೇಯಕ ಕೂಡ ಇದಕ್ಕೆ ಪೂರಕವಾಗಿ ತಂದಂಥದ್ದು 2015 ಅಮೆಂಡ್ಮೆಂಟ್ ಆ್ಯಕ್ಟ್ ಕೂಡ ಇಲ್ಲಿ ಯಾವ ಕಾರಣಕ್ಕೂ ರಮೇಶ್ ಕತ್ತಿ ಅವರು, ಯಾಕಂದರೆ ಅಲ್ಲಿ ಕ್ಲಾರಿಟಿ ಬರುತ್ತೆ, ಮಗದೊಂದು ವಿಚಾರಣೆ ಇಲ್ಲ, ಫಸ್ಟು ಬಂಧಿಸ್ತಾರೆ, ಅದಾದ ಮೇಲೆ ಉಳಿದಿದ್ದನ್ನು ನೋಡ್ಕೋತಾರೆ. ಯಾಕಂದರೆ ಗಿಲ್ಟಿ ಆಫ್ ಆ್ಯನ್ ಅಫೆನ್ಸ್ ಅಂತ ಇದನ್ನು ಕನ್ಸಿಡರ್ ಮಾಡೋದೇ ಆದರೆ ಯಾಕೆ ಮಾತಾಡಬೇಕಿತ್ತು? ಫಸ್ಟ್ ಆಫ್ ಆಲ್ ಎಲ್ಲ ಸಮಾಜಗಳನ್ನು, ಅದು ನಿಜವಾಗ್ಲೂ ಎಂಥದ್ದು ಅಂದರೆ ಅದು ಬೆಳಗಾವಿಲಿ ಆ ಚೆನ್ನಮ್ಮಾಜಿ ಅವರಿದ್ದರು, ರಾಯಣ್ಣ, ಎಷ್ಟೊಂದು ಜನ ವೀರರನ್ನು ಜಾತಿ ನೋಡಿ ಅವರು ಒಟ್ಟುಗೂಡಿಸ್ಲಿಲ್ಲ. ಕಿತ್ತೂರನ್ನು ಕಟ್ಟುವಾಗ, ಅದನ್ನು ಕಾಪಾಡುವಾಗ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಯಾರಾದರೂ ಜಾತಿ ನೋಡ್ತಾರಾ? ಅಲ್ಲಿ ಇಲ್ಲದ ಜಾತಿ, ಚೆನ್ನಮ್ಮಾಜಿಯವರಿಗಿಲ್ಲದ ಜಾತಿ, ಜಗಜ್ಯೋತಿ ಬಸವೇಶ್ವರರಿಗಿಲ್ಲದ ಜಾತಿ ಉಳಿದವ್ರಿಗೆ ಬೇಕು ಅನ್ನೋದಾದರೆ ಯಾರೇ ಆಗಿರಬಹುದು. ಇನ್ನೊಂದು ಸಮಾಜವನ್ನು ನಿಂದಿಸುವಂಥದ್ದು ಸರಿಯಲ್ಲ. ಒಂದು ವೇಳೆ ಇಲ್ಲೂ ಕೂಡ ನೋಡಿ ಅವರು ಸ್ಪಷ್ಟನೆ ಕೊಟ್ಟಿರಬಹುದು, ಬೇರೆ ಇರಬಹುದು, ಆದರೆ ಅವ್ರು ಮಾತಾಡಿದಾರೋ ಇಲ್ವೋ ಅನ್ನುವುದು ಕೂಡ ತನಿಖೆ ಆಗುತ್ತೆ. ಅದಕ್ಕೂ ಮುಂಚೆ ಅವರಿಗೆ ಒಂದು ಅರೆಸ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ನೋ ಡೌಟ್. ಆದರೆ ಈ ಹಿಂದಿನ ಹಲವು ಸಾಲುಗಳು, ಮಾತುಗಳು ಎಲ್ಲವೂ ಕೂಡ ಏನು ಹೇಳ್ತಿದೆ? ನಮ್ಮ ಸಮಾಜದ ಬಳಿಯೇ ಇರಬೇಕು, ನಾವು ಬಯಸಿದ್ವಿ. ಏನು ಮಾಡ್ತಿದ್ರಿ ನೀವು? ಪ್ರವೋಕ್ ಮಾಡ್ತಿದ್ದೀರಾ ಒಂದು ಸಮಾಜವನ್ನು? ಅಥವಾ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಲ್ಲಬೇಕಾದವರೆಲ್ಲ ಈ ಜನರಲ್ ಕಾನ್ಸ್ಟಿಟ್ಯೂನ್ಸಿ ರೀ, ಇಲ್ಲಿಗೆಲ್ಲ ಬಂದುಬಿಟ್ರೆ ಹೇಗೆ
ಯಾವ ಮೆಸೇಜನ್ನು ಹೇಳ್ತಿದ್ದೀರಿ? ಯಾವ ರೀತಿ ಪ್ರವೋಕ್ ಮಾಡ್ತಿದ್ದೀರಿ? ಇಲ್ಲ ಮೀಸೆ ತಿರುಗುತ್ತಿದ್ದೀರಿ? ಮಾಜಿ ಸಂಸದರೊಬ್ಬರು, ಅದೇನೇ ಇರಬಹುದು, ಒಂದು ರಾಜಕಾರಣ ಅನ್ನುವಂಥದ್ದು ರಾಜಕಾರಣವಾಗೇ ಇರಬೇಕೇ ವಿನಃ ಸಮಾಜಗಳ ನಡುವೆ ನಿಂದನೆಯನ್ನು ಅಥವಾ ಒಂದು ಸಮಾಜವನ್ನು ಶಾಂತಿ ಭಂಗಗೊಳಿಸುವ ರೀತಿಯಲ್ಲಿ ಯಾರೂ ಕೂಡ ಮಾತಾಡಬಾರ್ದು. ಅದು ಯಾರೇ ಇರಬಹುದು. ಅದು ಇಲ್ಲ ಇವರೇ ಮಾತಾಡಿದ್ದಾರೆ ಅನ್ನೋದಲ್ಲ, ಯಾರೂ ಕೂಡ ಮಾತಾಡಬಾರ್ದು. ಈ ನೆಲದ ಕಾನೂನೇನಿದೆ, ಸಂವಿಧಾನ ಏನಿದೆ, ಅವುಗಳನ್ನೇ ನಾವು ಗೌರವಿಸ್ತಿಲ್ಲ ಅನ್ನೋದಾದರೆ ಯಾವ ಸೀಮೆಗೆ ನೀವು ಜನಪ್ರತಿನಿಧಿಗಾಗೋಕ್ಕೆ ಅರ್ಹರು? ಜನ ಕೇಳ್ತಾರೆ, ಜನ ಅದನ್ನೇ ಬಯಸ್ತಾರೆ. ನೀವು ಈ ಸಂವಿಧಾನವನ್ನು, ಈ ನೆಲದ ಕಾನೂನುಗಳನ್ನು ಗೌರವಿಸದೆ ಹೋದರೆ ಏನಾಗತ್ತೆ? ಇದೇ ಕೋರ್ಟ್ಗೆ ಹೋಗಿ ಒಂದು ಹಂತಕ್ಕೆ 4 ನಿರ್ದೇಶಕರ ಒಂದು ಮತದಾನ ಆದಮೇಲಿನ ರಿಸಲ್ಟ್ನ ತಡೆ ಹಿಡಿಯುವಂತಹ ಹಕ್ಕನ್ನೂ ಕೂಡ ಕೆಲವರು ಕೊಟ್ಟಿದೆ. ಅದೇ ರೀತಿ ರಾಜಕಾರಣ ಮಾಡಲಿಕ್ಕೆ, ಅದೇ ರೀತಿ ಈ ಥರ ಮಾತಾಡಿದ್ರೆ ಏನಾಗತ್ತೆ, ಅದರ ಪರಿಣಾಮ ಹೇಗಿರುತ್ತೆ, ಅದನ್ನು ಕೂಡ ಈ ನೆಲದ ಕಾನೂನುಗಳು ತಮ್ಮ ತಾಕತ್ತನ್ನು ಪ್ರದರ್ಶಿಸ್ತವೆ. ಅವರು ನಾನು ಅಂದಿಲ್ಲ ಇಂಥದ್ದು ಅಂಥದ್ದು ಅನ್ನೋ ಹೇಳುವ ಸಂದರ್ಭದಲ್ಲೂ ಕೂಡ ನೇರ ಒಂದು ಸಾಲ ಹೇಳಬಹುದಿತ್ತು. ಒಂದು ವೇಳೆ ಯಾರಿಗಾದರೂ ಬೇಸರ ಆಗಿದ್ರೆ ನಾನು ಕ್ಷಮೆ ಯಾಚಿಸ್ತೀನಿ ಅನ್ನೋದರ ಬದಲಿಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂದರೆ ಏನು? ಆದರೆ ಪೊಲೀಸರು ಸಂಬಂಧಪಟ್ಟ ಕೋರ್ಟ್, ಕಾನೂನು, ಆ ಕಾನೂನಿನ ಚೌಕಟ್ಟಿನಲ್ಲಿ ಈ ಪ್ರಕರಣ ಇತ್ಯರ್ಥ ಆಗೋ ತನಕ ಕೂಡ ಕತ್ತಿಯವರಿಗೆ ಇದು ಸಂಕಷ್ಟವಾಗೇ ಇರುತ್ತೆ. ಹೊರಗಡೆ ಕೂಡ ನಾಳೆ ರಾಜಕಾರಣ ಮಾಡುವಾಗ, ಯಾಕಂದರೆ ಇವರು ಪದೇ ಹೇಳಿದ್ದು ನಮ್ಮ ಸಮಾಜ, ನಮ್ಮ ಸ್ವಾಭಿಮಾನ. ಉಳಿದ ಸಮಾಜಗಳಿಗೂ ಸ್ವಾಭಿಮಾನ ಇದ್ದೇ ಇರುತ್ತೆ. ಆ ಕಾರಣಕ್ಕೋಸ್ಕರನೇ ಅವ್ರಿಗೂ ಕೂಡ ಈ ದೇಶದಲ್ಲಿ ಒಬ್ಬ ಭಾರತೀಯ ಪ್ರಜೆಗೆ ಇರಬಹುದಾದಂತಹ ಎಲ್ಲ ಹಕ್ಕು, ಕರ್ತವ್ಯಗಳು, ಕಾನೂನಿನ ರಕ್ಷಣೆ ಎಲ್ಲವೂ ಕೂಡ ಇರುತ್ತೆ. ಬಾಬಾ ಸಾಹೇಬರು ಕೇವಲ ಇಂತಿಂಥವರಿಗೆ ಮಾತ್ರ ಇಂಥ ಹಕ್ಕುಗಳನ್ನು ಕೊಡಿ ಅಂತ ಕೊಟ್ಟಿಲ್ಲ, ಎಲ್ರಿಗೂ ಕೊಟ್ಟಿದ್ದಾರೆ. ಆದಾಗ್ಯೂ ಆ ಪುಣ್ಯಾತ್ಮನನ್ನು ನೆನೆಸಿಕೊಳ್ಳುತ್ತಾ ಒಂದನ್ನೇ ಹೇಳಬೇಕು, ಈ ನೆಲದಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ಈ ನೆಲದ ಸಂವಿಧಾನವನ್ನು ಮತ್ತು ಕಾನೂನನ್ನು ಗೌರವಿಸಲೇಬೇಕು.